ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊದಲಿಗೆ ಎಲ್ರಿಗೂ ಅ ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಸೊ ಇವತ್ತು ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಹೋಗೋಣ, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತಂದ್ರೆ ಈ GST ಕಾಟ ಬೇರೆ. ಸೊ ಇವತ್ತಿಂದ GST ಜಾರಿಗೆ ಬಂದಿದೆ. ಎಲ್ಲಾ ಪ್ರೈಸಸ್ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಸೊ ಎಲ್ಲಿ ಹೋಗೋದು, ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇರ್ಬೇಕು. ಎನಿವೇಸ್ ಯಾವ್ದಕ್ಕೂ ಕೇರ್ ಮಾಡಬಾರ್ದು. GST ಬಂದ್ರೆ ಬಂತು, ಪ್ರೈಸಸ್ ಚೇಂಜ್ ಆದ್ರೆ ಆಯ್ತು. ನಮ್ಮ ಎಂಜಾಯ್ಮೆಂಟ್ ಗೆ ಯಾವತ್ತು ಕಡಿಮೆ ಮಾಡ್ಕೋಬಾರ್ದು. ಸೊ ಆರಾಮಾಗಿ ಹೊರಗಡೆ ಹೋಗಿ ವೀಕೆಂಡ್ ಅನ್ನ ಎಂಜಾಯ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇದೇ ಸೈಕಲ್ ಗ್ಯಾಪ್ ಅಲ್ಲಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ನೂತನ ವೃತ್ತಿಯನ್ನ ಕೈಗೊಳ್ತೀರಾ. ಬಂಧುಗಳಿಗೆ ಸಹಾಯ ಮಾಡಲು ಹೋಗಿ ತೊಂದರೆಗೆ ಸಿಲುಕ್ತೀರಾ. ವೃತ್ತಿ ರಂಗದಲ್ಲಿ ಚಿಂತಿತ ಕಾರ್ಯಗಳು ವಿಳಂಬಗತಿಯಲ್ಲಿ ನಡೆಯುತ್ತೆ. ಆಗಾಗ ಸಮಸ್ಯೆಗಳೇ ತೋರಿ ಬರೋದ್ರಿಂದ ಸಮಾಧಾನ ಸಿಗಲ್ಲ. ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಆರೋಗ್ಯ ವೃದ್ಧಿ, ಧನಾಭಿವೃದ್ಧಿ ಅನುಭವಕ್ಕೆ ಬರುತ್ತೆ. ಆದ್ರೂ ಅನೇಕ ರೀತಿಯ ಖರ್ಚು ವೆಚ್ಚಗಳು ತೋರಿ ಬರುತ್ತವೆ. ನಿರುದ್ಯೋಗಿಗಳು ತಾತ್ಕಾಲಿಕ ಉದ್ಯೋಗವನ್ನ ಹೊಂದಲಿದ್ದಾರೆ. ದೂರ ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ದಾಂಪತ್ಯದಲ್ಲಿ ಸುಖ ಸಂತೋಷಗಳು ತೋರಿ ಬರುತ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತೋರಿ ಬರುತ್ತೆ. ನಿರುದ್ಯೋಗಿಗಳಿಗೆ ಸದ್ಯದಲ್ಲೇ ಉದ್ಯೋಗ ಲಾಭ ಇದೆ. ದಿನದ ಅಂತ್ಯದಲ್ಲಿ ಶುಭ ಇದೆ. ಕಟಕ ರಾಶಿಯವರಿಗೆ ಇವತ್ತು ಅಹಂಭಾವದಿಂದ ಮುಂದುವರಿತೀರಾ. ಕೆಲಸ ಕಾರ್ಯಗಳಲ್ಲಿ ಯೋಚಿಸಿ ಚಿಂತಿಸಿ ಮುಂದುವರಿತೀರಾ. ಆರ್ಥಿಕವಾಗಿ ಆಗಾಗ ಸಂಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಹಿತಶತ್ರುಗಳು ನಿಮ್ಮನ್ನ ಕೆಣಕಲಿದ್ದಾರೆ, ಜಾಗ್ರತೆ ವಹಿಸಿ. ಸಿಂಹ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ಋಣಾತ್ಮಕ ಚಿಂತನೆಗೆ ಒಳಗಾಗದೆ ದೃಢ ನಿರ್ಧಾರದಿಂದ ಮುಂದುವರಿಯಿರಿ. ದೈವಾನುಗ್ರಹ ಉತ್ತಮವಿರೋದ್ರಿಂದ ಒಂದೊಂದಾಗಿ ನಿಮ್ಮ ಕಷ್ಟ ನಷ್ಟಗಳು ದೂರವಾಗುತ್ತೆ. ಅದಕ್ಕಾಗಿ ಪ್ರಾರ್ಥಿಸಿ, ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಕೊಟ್ಟ ಹಣವು ಹಿಂದಿರುಗದೆ ಚಿಂತಿತರಾಗಬೇಕಾಗತ್ತೆ. ಸಾಂಸಾರಿಕವಾಗಿ ಅಭಿವೃದ್ಧಿ ತರಿಸುತ್ತೆ. ಮಕ್ಕಳಿಂದ ಸುಖ ಶಾಂತಿ ನೆಮ್ಮದಿ ತೋರಿ ಬರುತ್ತೆ. ಅನಿರೀಕ್ಷಿತ ಧನಲಾಭ ಅಚ್ಚರಿ ತರಿಸುತ್ತೆ. ದಿನದ ಅಂತ್ಯದಲ್ಲಿ ಶುಭ ಇದೆ. ತುಲಾ ರಾಶಿಯವರಿಗೆ ಇವತ್ತು ನಿಮ್ಮ ಮನೋಕಾಮನೆ ಒಂದೊಂದಾಗಿ ಸದ್ಯದಲ್ಲೇ ನೆರವೇರುತ್ತೆ. ವೃತ್ತಿರಂಗದಲ್ಲಿ ದೃಢ ನಿರ್ಧಾರಗಳು, ಹೊಸ ಚಿಂತನೆಗಳು ಮುನ್ನಡೆಗೆ ಸಾಧಕವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನ ಬಲದಿಂದ ಫಲಿತಾಂಶವನ್ನ ಪಡೆಯಲಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನೂತನ ವ್ಯಾಪಾರ ವ್ಯವಹಾರಗಳನ್ನ ಸಮಾಧಾನ ಚಿತ್ತರಾಗಿ ಮುಂದುವರಿಸಿ. ಯೋಗ್ಯ ವಯಸ್ಕರ ವಿವಾಹ ಪ್ರಸ್ತಾವಗಳಿಗೆ ಅಡೆತಡೆಗಳು ತೋರಿ ಬರುತ್ತವೆ. ಹಣಕಾಸಿನ ಬಗ್ಗೆ ಹೆಚ್ಚಿನ ಹಿಡಿತ ಇರಬೇಕು. ಧನು ರಾಶಿಯವರಿಗೆ ಇವತ್ತು ಆಗಾಗ ಅತಿಥಿಗಳ ಆಗಮನದಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತವೆ. ಲಾಭ ಸ್ಥಾನದ ಕೇತು ಅನಿರೀಕ್ಷಿತ ಉತ್ತಮ ಅನುಕೂಲತೆಯನ್ನ ಕೊಡಲಿದ್ದಾರೆ. ಬಂಧು ಮಿತ್ರರ ಸಹಕಾರ ಮುನ್ನಡೆಗೆ ಸಾಧಕವಾದರೂ ಪ್ರಯತ್ನ ಬಲ ಅತ್ಯಗತ್ಯ. ಮಕರ ರಾಶಿಯವರಿಗೆ ಇವತ್ತು ಅಷ್ಟಮದ ರಾಹು ಸಾಂಸಾರಿಕವಾಗಿರ್ಲಿ, ಕೌಟುಂಬಿಕವಾಗಿರ್ಲಿ, ವೃತ್ತಿ ರಂಗದಲ್ಲಿ ಆಗಾಗ ಪ್ರತಿಕೂಲ ಪರಿಣಾಮಗಳನ್ನ ನೀಡಬಹುದು. ಜಾಗೃತೆಯಿಂದ ಮುಂದುವರೆದಲ್ಲಿ ದೈವದ ಅನುಗ್ರಹ ಬಲ ಸಾಧಕವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಖರ್ಚು ವೆಚ್ಚಗಳು ಆರ್ಥಿಕವಾಗಿ ಹಿನ್ನಡೆಯನ್ನ ತರಬಹುದು. ಸಾಂಸಾರಿಕವಾಗಿ ಹೊಂದಾಣಿಕೆಯ ಮನೋಭಾವದಿಂದ ಮುಂದುವರೆದಲ್ಲಿ ಭವಿಷ್ಯದಲ್ಲಿ ಅನುಕೂಲ ಸ್ಥಿತಿಯನ್ನ ಕೊಡಲಿದೆ. ದಿನದ ಅಂತ್ಯದಲ್ಲಿ ಶುಭ ಇದೆ. ಕೊನೆಯದಾಗಿ ಮೀನರಾಶಿಯಲ್ಲಿ ಇವತ್ತು ದೇಹದ ಆರೋಗ್ಯ ಉತ್ತಮ ರೀತಿಯಲ್ಲಿ ಸುಧಾರಣೆ ತಂದ್ರೂ ಜಾಗೃತೆ ಅತಿ ಅಗತ್ಯ. ಆಗಾಗ ಧನಾಗಮನದಿಂದ ಕಾರ್ಯಸಿದ್ಧಿ ಉಂಟಾಗತ್ತೆ. ನೆರೆಹೊರೆಯವರು ನಿಮ್ಮ ವಿಶ್ವಾಸದ ದುರುಪಯೋಗವನ್ನ ಪಡಿತಾರೆ, ಹುಷಾರಾಗಿರಿ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಸೊ ಇವತ್ತು ಫುಲ್ ಡೇ ಖುಷಿಯಾಗಿ ನಗ್ನಗ್ತಾ ಇರಿ, ಚೆನ್ನಾಗಿರಿ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾಪಿ ವೀಕೆಂಡ್, ಹ್ಯಾವ್ ಫನ್, ಟೇಕ್ ಕೇರ್.